ಏನಪ್ಪ ಅಂದ್ರೆ ಹೇಳ್ತೀನಿ ನಿಮಗೆ ಒಟ್ಟು ಮೂರು ಮಾರ್ಗಗಳು. ಒಂದು ಉದ್ಯೋಗ ಸೃಷ್ಟಿ ಆಗೋದು. ಉದ್ಯೋಗ ಸೃಷ್ಟಿ ಎಲ್ಲಿ ಆಗ್ತದೆ? ಈಗ ನಿಮ್ಗೆ ಹೇಳಿ ನಿಮ್ಗೆ ಸಾಕಷ್ಟು ಸಲ ನಮ್ಮ ದೇಶದ ಮೂಲ ಉದ್ಯೋಗ ಅಗ್ರಿಕಲ್ಚರ್ ಅಂದರೆ ಒಕ್ಕಲ್ತನ ಆಧಾರಿತ ಉದ್ಯೋಗಗಳು ಮಾಡಿ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಿ ಪ್ರತಿಯೊಬ್ಬರಿಗೂ ಅವತ್ತು ದುಡಿದು ಅಲ್ಲೇ ಇರುವಂಥದ್ದು. ಮತ್ತು ಇನ್ನೊಂದು ಭಾಳ ಮಹತ್ವದ ಹತ್ತಿ, ಅದರ ಬಟ್ಟೆ, ಎರಡನೇದು ಎಣ್ಣೆ. ಇವು ಹತ್ತಿ ಎಣ್ಣೆ ಬೆಳೆದ್ರಿಂದ ಜನಸಾಮಾನ್ಯರಿಗೆ ಕೊಡೋದ್ರಿಂದಾಗೆ ಸಹಜ ಉದ್ಯೋಗ ಸೃಷ್ಟಿ ಆಗ್ತಾವ್ರಿ. ನಾವೆಲ್ಲ ತಪ್ಪೇ ಬಿಟ್ಟಿವಿ. ಇಲ್ಲಿ ಕಬ್ಬು ಬೆಳೆಯಾಗಿ ಹೇಳಿಬಿಟ್ವಿ ರೈತಗೆ. ಸಿಕ್ಕಾಪಟ್ಟೆ ರೈತ ಕಬ್ಬು ಹಾಕ್ತಾನೆ, ನೀರು ಹಾಸ್ತಾನೆ, ಭೂಮಿ ಸೋಳು ಮಾಡ್ಕೊಳ್ತಾನೆ, ಫ್ಯಾಕ್ಟ್ರಿಗಳನ್ನ ಬೆಳೆಸ್ತಾನೆ, ಫ್ಯಾಕ್ಟ್ರಿ ಮಾಲಕರನ್ನ ಬೆಳೆಸ್ತಾನೆ. ಫ್ಯಾಕ್ಟ್ರಿ ಮಾಲಕರು ಆ ದುಡ್ಡು ಹಾಕೊಂಡು ರಾಜಕೀಯ ಮಾಡ್ತಾರೆ, ಅವ್ರು ಲೀಡರ್ ಹಾಕ್ತಾರೆ. ನಾವು ಅವ್ರು ಹೇಳಿದಂಗೆ ಕೇಳ್ಕೊಂಡು ಹಾಕಿಲ್ಲ ನಿಲ್ಲುವಂಥ ಪರಿಸ್ಥಿತಿ ಬಂದುಬಿಟ್ಟಿದ್ವಿ ನಾವು. ಇದಕ್ಕೆ ನಾವು ಸ್ವತಃ ಮಾಡಿದಂಥ ಇವತ್ತಿನವರಿಗೆ ಮಾಡಿದಂಥ ರಾಜಕಾರಣಿಗಳ ಒಂದು ತಪ್ಪು, ಮಹಾನ್ ತಪ್ಪು. ಯಾಕಂದ್ರೆ ಈ ದೇಶದ ಮೂಲ ಉದ್ಯೋಗ ನೋಡ್ರಿ, ಇವತ್ತು ಅನ್ನನೂ ಸಹಿತ ಪಾಪ ಅವನು ಕೊಡ್ತಾಯಿದ್ದ. 5 ಕಿಲೋ ಅಕ್ಕಿ ಕೊಡಲಿ, 10 ಕಿಲೋ ಕೊಡಲಿ, ಯಾರು ಸಿದ್ದರಾಮಯ್ಯ ಕೊಡಲಿ, ಮೋದಿ ಅವ್ರು ಕೊಡಲಿ, ಮತ್ತೊಬ್ಬ ಕೊಡಲಿ, ಯಾರು ಕೊಟ್ಟರು ಏನು? ಅದು ಬರೋದು ರೈತಂದನ ಅಂದಾಗ ರೈತ ಕೊಡ್ತಾ ಇದ್ದ ನಮಗೆಲ್ಲ. ಆ ಉದ್ಯೋಗ ನಾವು ಬೆಳೆಸ್ತಾ ಇಲ್ಲ, ಅದ್ರ ಬಗ್ಗೆ ನಮ್ಗೆ ಲಕ್ಷಣ ಇಲ್ಲ. ಅದನ್ನು ತಗೊಂಡು ಕಬ್ಬು ಫ್ಯಾಕ್ಟ್ರಿ. ಆ ಫ್ಯಾಕ್ಟ್ರಿ ಯಾರಪ್ಪ ಅಂದ್ರೆ ಮಾಲಕರು ದುಡ್ಡಿದ್ದವ್ರು. ಬಿಲ್ಲು ಕೊಡುವಂಗಿಲ್ಲ ಸರಿಯಾಗಿ, ಹೆಚ್ಚಿಗೆ ಬಿಲ್ಲು ಹಾಕುವಂಗಿಲ್ಲ, 3,000 ಮೇಲ್ಪಟ್ಟ ಬಿಲ್ಲು ಬರುವುದಿಲ್ಲ, ಖರ್ಚಾಗ್ತದೆ 4,000, 1,000 ಪ್ರತಿ ಟನ್ನಿಗೆ ಲಾಸ್ ಆಗ್ತದೆ ರೀ. ಮತ್ತು ತೂಕದಾಗ ಹೊಡಿತಾರೆ. ಇವೆಲ್ಲ ಆರೋಪ ನಾವು ನೋಡ್ತಾ ಇದ್ದೀವಿ. ಅದಕ್ಕಾಗಿ ಈಗ ಮತ್ತು ಜಾತಿ ಏನೋ ಸಮೀಕ್ಷೆ ಮಾಡೋದಿಷ್ಟೇನೋ ಅವ್ರವ್ರಿಗೆ ಮುಟ್ಟಬಹುದು ಅಂತ ಆಸೆ ಇತ್ತು, ಅದನ್ನು ಮುಂದೆ ಹಾಕ್ತಾ ಇದ್ದಾರೆ. ಹೆಂಗೋ ಅಂದಿದ್ರಿ, ಮುಗಿದಿತ್ತದು. ಕಾಂತರಾಜ್ ವರದಿದು ಮೌನ ಆಗಿತ್ತ, ಜನ ನಿಧಾನಕ್ಕೆ ಹೌದಪ್ಪ ಸತ್ಯದ ಅಂತೇಳಿ. ಇದ್ರೇನು ಮತ್ತೆ ರಾಹುಲ್ ಗಾಂಧಿ ಏನು ಮಾಡಿದರು? ತಿಳಿದ ಮಾಡಿದರು, ತಿಳಿಲಾರದ ಮಾಡಿದರು. ಇನ್ನು ಇದನ್ನು ಮತ್ತೆ ರಿಟೇಕ್ ಮಾಡೋದ್ರ ಸುಲಭ ಇಲ್ಲ. ಅದರಲ್ಲಿ ಅನೇಕ ಇಂಥ ಅಧಿಕಾರಿಗಳು ಅದು ಕ್ರಿಶ್ಚಿಯನ್ಸ್